ಎಲ್ರಿಗೂ ನಮಸ್ಕಾರ. ಈ ಸೀಸನ್ನಲ್ಲಿ ಸಿಗುವಂಥ ಕಾಳುಗಳನ್ನು ಬಳಸ್ಕೊಂಡು ಒಂದು ಒಳ್ಳೆ ರಸಭರಿತವಾದ ಪೋಷಕಾಂಶಗಳಿರುವಂಥ ಸಾರನ್ನು ಮಾಡ್ತಾ ಇದ್ದೀನಿ. ಈ ಸಾರನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಒಂದು ಕುಕ್ಕರನ್ನು ತೆಗೆದುಕೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ, ಅವರೆಕಾಳು, ತೊಗರಿಕಾಳು, ಹಾಗೆಯೇ ಸ್ವಲ್ಪ ಪಾಲಕ್ ಸೊಪ್ಪು, ಕಟ್ ಮಾಡ್ಕೊಂಡಿರುವಂಥ ಟೊಮ್ಯಾಟೊ, ಅರಿಶಿನ, ಎಣ್ಣೆ, ಸೌತೆಕಾಯಿನ ಹಾಕ್ಕೊಂಡು 2ರಿಂದ 3 ವಿಜಿಲ್ ಬರೋವರೆಗೂ ಕುಕ್ಕರನ್ನು ಬೇಯೋಕ್ಕೆ ಬಿಡಬೇಕು. 10 ನಿಮಿಷ ಬಿಟ್ಟ ನಂತರ ಬೇಯಿಸಿರುವಂಥ ಕುಕ್ಕರನ್ನು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ಅದೇ ಒಲೆ ಮೇಲೆ ಒಂದು ಗಡಿಗೆನ ಇಡ್ತಾ ಇದ್ದೀನಿ. ಆ ಗಡಿಗೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಹಾಗೆಯೇ ಕೆಂಪುಡಿ ಕೂಡ ಹಾಕ್ತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಖಾರನ ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ನೀವು ಗಟ್ಟಿ ಬೇಕಂದರೆ ಗಟ್ಟಿ ಇರ್ಬೋದು, ಸ್ವಲ್ಪ ತಿಳುವಾಗಬೇಕಂದ್ರೆ ನೀರು ಕೂಡ ಜಾಸ್ತಿ ಹಾಕೋಬೋದು. ಬೆಲ್ಲ ಬೇಕಾದರೆ ಹಾಕೋಬೋದು, ಆದರೆ ನಾನಿಲ್ಲಿ ಹಾಕ್ತಾ ಇಲ್ಲ. 2ರಿಂದ 3 ಕುದಿ ಬರೋವರೆಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುದಿಸಿದರೆ ಮುಗೀತು. ನೀವು ಕೂಡ ಈ ಸೀಸನ್ನಲ್ಲಿ ಬರುವಂಥ ಕಾಳುಗಳನ್ನು ಉಪಯೋಗಿಸ್ಕೊಂಡು ಈ ಥರನ ಸಾರು ಮಾಡಿ ಒಮ್ಮೆಯಾದರೂ ಟ್ರೈ ಮಾಡಿ. ಹೇಗೆ